ಏಷ್ಯಾದಲ್ಲಿ ಒಂದು ಪುಟ್ಟ ದೇಶವೇ ಕಂಬೋಡಿಯಾ. ಕಂಬೋಡಿಯಾದ ಸುತ್ತಲೂ ಥೈಲ್ಯಾಂಡ್, ಲಾವೋಸ್ ಮತ್ತು ವಿಯೆಟ್ನಾಂನಂತಹ ದೇಶಗಳಿವೆ. ವಿಶ್ವದ ಅತಿ ದೊಡ್ಡ ದೇವಾಲಯವಾದ ಅಂಕೋರ್ ವಾಟ್ ಇಲ್ಲೇ ಇರೋದು. ಇದು 12ನೇ ಶತಮಾನದಲ್ಲಿ ಹಿಂದೂ ಧರ್ಮದ ಭಾಗವಾಗಿ ಭಗವಾನ್ ವಿಷ್ಣುವಿಗಾಗಿ ನಿರ್ಮಿಸಲಾದ ಒಂದು ಪುರಾತನವಾದ ದೇವಾಲಯವಾಗಿದೆ. ನಂತರದ ದಿನಗಳಲ್ಲಿ ಇದನ್ನ ಬೌದ್ಧ ಧರ್ಮದ ಕೇಂದ್ರವಾಗಿ ಮಾರ್ಪಡಿಸಲಾಯಿತು. ಈ ದೇವಾಲಯವು ದೇಶದ ಪ್ರಮುಖ ಗುರುತು ಮತ್ತು ಪವಿತ್ರ ಸ್ಥಳಗಳಲ್ಲಿ ಒಂದಾಗಿರೋದ್ರಿಂದ ಇದರ ಚಿತ್ರವನ್ನ ಕಂಬೋಡಿಯಾದ ರಾಷ್ಟ್ರೀಯ ಧ್ವಜದಲ್ಲೂ ಸೇರಿಸಲಾಗಿದೆ. ಸಂಸ್ಕೃತಿ ಮತ್ತು ಆಚರಣೆಗಳು. ಈ ದೇಶದ ಜನಸಂಖ್ಯೆ 1,70,00,000 ಇದೆ. ಕಂಬೋಡಿಯನ್ ಜನರು ಕೂಡ ನಮ್ಮಂತೆಯೇ ಕೈಮುಗಿದು ಇತರರನ್ನ ಸ್ವಾಗತಿಸ್ತಾರೆ. ಇದನ್ನ ಅವರು ಸಂಪಿಯಾ ಎಂದು ಕರೀತಾರೆ. ಸಾಮಾನ್ಯವಾಗಿ ಒಬ್ಬರನ್ನ ಅಭಿನಂದಿಸುವಾಗ ಕೈಗಳನ್ನ ಎದೆಗೆ ಸೇರಿಸಿ ಇಡ್ತಾರೆ. ವಯಸ್ಸಿನಲ್ಲಿ ಹಿರಿಯರನ್ನ ವಂದಿಸುವಾಗ ಕೈಗಳನ್ನ ಮುಖದ ಹತ್ತಿರ ಇಡ್ತಾರೆ. ಆದ್ರೆ ಅತ್ಯಂತ ಗೌರವಾನ್ವಿತರಾದ ಸನ್ಯಾಸಿಗಳನ್ನ ಅಥವಾ ರಾಜಕೀಯ ನಾಯಕರನ್ನ ವಂದಿಸುವಾಗ ತಲೆಯ ಮೇಲ್ಭಾಗದಲ್ಲಿ ಕೈಗಳನ್ನ ಇಟ್ಟು ಅಭಿನಂದಿಸ್ತಾರೆ. ವಂದಿಸುವಂತೆಯೇ ಸಂಪಿಯಾವನ್ನ ಕೂಡ ಒಂದು ಗೌರವ ಸೂಚಕ ಸನ್ನೆಯಾಗಿ ಪರಿಗಣಿಸಲಾಗುತ್ತೆ. ಕಂಬೋಡಿಯಾದ ಗ್ರಾಮೀಣ ಭಾಗಗಳಲ್ಲಿ ಒಂದು ವಿಚಿತ್ರವಾದ ಪದ್ಧತಿ ಚಾಲ್ತಿಯಲ್ಲಿದೆ. ಹೆಣ್ಣು ಮಗುವಿಗೆ ಮದುವೆಯ ವಯಸ್ಸಾದಾಗ ಮನೆಯವರು ಕಷ್ಟಪಟ್ಟು ವರನನ್ನ ಹುಡುಕುವ ಕೆಲಸ ಮಾಡೋದಿಲ್ಲ. ಸರಳವಾಗಿ ಒಂದು ಗುಲಾಬಿ ಬಣ್ಣದ ಬಟ್ಟೆಯನ್ನ ತಮ್ಮ ಮನೆಯ ಬಾಗಿಲ ಮೇಲೆ ಕಟ್ಟಿ ತೂಗಾಡಿಸ್ತಾರೆ. ತಮ್ಮ ಮನೆಯಲ್ಲಿ ಮದುವೆಯ ವಯಸ್ಸಿಗೆ ಬಂದ ಹೆಣ್ಣು ಮಗಳಿದ್ದಾಳೆ ಎಂದು ಇಡೀ ಊರಿನವರಿಗೆ ತಿಳಿಸಲು ಹೀಗೆ ಮಾಡ್ತಾರೆ. ಇದರಿಂದಾಗಿ ಮದುವೆಯ ವಯಸ್ಸಿನ ಯುವಕರು ಮದುವೆಯ ಪ್ರಸ್ತಾವದೊಂದಿಗೆ ಆ ಮನೆಗೆ ಹೋಗಿ ಹೆಣ್ಣನ್ನ ಕೇಳಬಹುದು. ಹೆಣ್ಣಿಗೆ ಇಷ್ಟವಾದ್ರೆ ತಕ್ಷಣವೇ ಮದುವೆ ಮಾಡಿಕೊಳ್ತಾರೆ. ಕಂಬೋಡಿಯನ್ ಮಹಿಳೆಯರು ಮತ್ತು ಅಂತಾರಾಷ್ಟ್ರೀಯ ವಿವಾಹಗಳು. ಕಂಬೋಡಿಯಾದ ಮಹಿಳೆಯರು ಸುಂದರಿಯರು ಮತ್ತು ಬುದ್ಧಿವಂತರಾಗಿದ್ದಾರೆ. ನಗರಗಳಲ್ಲಿ ವಾಸಿಸುವ ಮಹಿಳೆಯರು ಸ್ವಂತವಾಗಿ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದರ ಜೊತೆಗೆ ಕೆಲಸಕ್ಕೂ ಹೋಗ್ತಾರೆ. ವಿಶೇಷವಾಗಿ ಪ್ರವಾಸೋದ್ಯಮ ಕ್ಷೇತ್ರ ಮತ್ತು ವಿವಿಧ ಕಂಪನಿಗಳಲ್ಲಿ ಹಲವಾರು ಮಹಿಳೆಯರು ಕೆಲಸ ಮಾಡ್ತಿದ್ದಾರೆ. ಕಂಬೋಡಿಯಾದ ಬಹುತೇಕ ಮಹಿಳೆಯರು ವಿದೇಶಿ ಯುವಕರನ್ನ ಮದುವೆಯಾಗಲು ಬಯಸ್ತಾರೆ. ವಿಶೇಷವಾಗಿ ಅಮೆರಿಕ, ಫ್ರಾನ್ಸ್, ಜಪಾನ್ ಮುಂತಾದ ದೇಶಗಳ ಪುರುಷರು ತುಂಬಾನೇ ತಾಳ್ಮೆಯುಳ್ಳವರೆಂದು ಅವರು ಭಾವಿಸ್ತಾರೆ. ಕಂಬೋಡಿಯಾದಲ್ಲಿ ಪ್ರತಿ ವರ್ಷ 3,000ರಿಂದ 4,000ದಷ್ಟು ಅಂತಾರಾಷ್ಟ್ರೀಯ ವಿವಾಹಗಳು ನಡೆಯುತ್ತೆ. ಕಂಬೋಡಿಯಾದ ಮದುವೆಗಳು ಆ ದೇಶದ ಸಾಂಸ್ಕೃತಿಕ ಪದ್ಧತಿಯ ಆಚರಣೆಗಳನ್ನು ಅನುಸರಿಸಿಯೇ ನಡೆಯುತ್ತೆ. ಮದುವೆಯ ವಿಧಿವಿಧಾನಗಳು ಆರಂಭವಾದಾಗ ಮೊದಲನೇ ಶಾಸ್ತ್ರವಾಗಿ ವಧು ವರನನ್ನ ಕೂರಿಸಿ ಅವರ ತಲೆ ಕೂದಲು ಕತ್ತರಿಸುವಂತೆ ಸನ್ನೆ ಮಾಡ್ತಾರೆ. ಇದು ಕೇವಲ ಒಂದು ಸನ್ನೆಯಷ್ಟೇ ಹೊರತು ನಿಜವಾಗಿ ತಲೆ ಕೂದಲನ್ನ ಕತ್ತರಿಸೋದಿಲ್ಲ. ಇದು ಗತಕಾಲವನ್ನು ಅಲ್ಲೇ ಬಿಟ್ಟು ಭವಿಷ್ಯದ ಕಡೆಗೆ ಒಟ್ಟಿಗೆ ಸಾಗುವುದನ್ನ ಸೂಚಿಸಲು ಹೀಗೆ ಮಾಡ್ತಾರಂತೆ. ಮದುವೆಯ ಸಮಯದಲ್ಲಿ ವಧು 1ರಿಂದ 5 ಬಾರಿ ಬಟ್ಟೆಯನ್ನ ಬದಲಾಯಿಸ್ತಾಳೆ. ಪ್ರತಿಯೊಂದು ವಿಭಿನ್ನ ಬಣ್ಣ, ಆಭರಣಗಳು ಮತ್ತು ಹೇರ್ ಸ್ಟೈಲ್ ಇಂದ ಕೂಡಿರುತ್ತೆ. ಸಾಂಪ್ರದಾಯಿಕ ಶೈಲಿಯಲ್ಲಿ ನಡೆಯುವ ಮದುವೆಗಳಲ್ಲಿ ತಾಳಿ ಅಥವಾ ಉಂಗುರವನ್ನ ಬಳಸುವುದಿಲ್ಲ. ಅದಕ್ಕೆ ಬದಲಾಗಿ ವಧುವರರ ಮಣಿಕಟ್ಟಿಗೆ ಹಿರಿಯರು ಕೆಂಪು ಬಣ್ಣದ ದಾರವನ್ನ ಕಟ್ತಾರೆ. ಇದು ಅವರಿಬ್ಬರನ್ನ ಬಂಧಿಸುವ ದಾರವೆಂದು ಪರಿಗಣಿಸಲಾಗುತ್ತೆ. ಅಂದು ರಾತ್ರಿಯೇ ಮತ್ತೊಂದು ಸಣ್ಣ ಧಾರ್ಮಿಕ ವಿಧಿಯೊಂದಿಗೆ ಮದುವೆಯ ಕಾರ್ಯಕ್ರಮಗಳು ಮುಕ್ತಾಯಗೊಳ್ಳುತ್ತೆ. ಚಿನ್ನದ ಮೇಲಿನ ವ್ಯಾಮೋಹ. ಕಂಬೋಡಿಯನ್ ಜನರು ಬ್ಯಾಂಕುಗಳಲ್ಲಿ ಹಣವನ್ನ ಉಳಿಸೋದಕ್ಕಿಂತ ಚಿನ್ನವನ್ನ ಖರೀದಿಸಲು ಹೆಚ್ಚಿನ ಆದ್ಯತೆ ನೀಡ್ತಾರೆ. ಇದರ ಫಲವಾಗಿಯೇ ದೇಶಾದ್ಯಂತ ನಮಗೆ ಹಲವಾರು ಚಿನ್ನದ ಆಭರಣಗಳ ಅಂಗಡಿಗಳು ಕಾಣಿಸುತ್ತವೆ. ಆಭರಣಗಳನ್ನ ಖರೀದಿಸುವುದನ್ನ ಕಂಬೋಡಿಯನ್ ಜನರು ಒಂದು ಇನ್ವೆಸ್ಟ್ಮೆಂಟ್ ಆಗಿ ಮತ್ತು ತಮ್ಮ ಆಸ್ತಿಯ ಮೌಲ್ಯವನ್ನ ಹೆಚ್ಚಿಸುವ ಒಂದು ಮಾರ್ಗವಾಗಿ ನೋಡ್ತಾರೆ. ಕಂಬೋಡಿಯನ್ ಮದುವೆಗಳಲ್ಲಿ ವಧು ಮತ್ತು ವರರು ಅತಿಯಾದ ಪ್ರಮಾಣದಲ್ಲಿ ಚಿನ್ನದ ಆಭರಣಗಳನ್ನ ಧರಿಸುವುದನ್ನ ನಾವು ಕಾಣಬಹುದು. ಆದ್ರೆ ಅವರು ಅದನ್ನ ಕೇವಲ ಒಂದು ಆಭರಣವಾಗಿ ಮಾತ್ರವಲ್ಲದೆ ಆರ್ಥಿಕ ಭದ್ರತೆಯಾಗಿ ನೋಡ್ತಾರೆ. ಹಲವಾರು ಕಂಬೋಡಿಯನ್ನರಿಗೆ ಬ್ಯಾಂಕ್ ಖಾತೆ ಕೂಡ ಇರೋದಿಲ್ಲ. ಆದ್ರೆ ಎಷ್ಟು ಚಿನ್ನವಿದೆ ಎಂದು ಕೇಳಿದ್ರೆ ಅವರ ಬಳಿ ಇವರು ಕೊನೆಯ ಗ್ರಾಮ್ ಇರೋವರೆಗೂ ನಿಖರವಾಗಿ ಹೇಳ್ತಾರೆ. ನಮ್ಮಲ್ಲಿ ಚಿನ್ನ ಮಾರಿ ಕಾರು ಅಥವಾ ಬೈಕ್ ನಂತಹ ವಸ್ತುಗಳನ್ನ ಖರೀದಿಸ್ತಾರೆ. ಆದ್ರೆ ಅವರು ವಸ್ತುಗಳನ್ನ ಮಾರಿ ಚಿನ್ನ ಖರೀದಿಸಲು ಸಾಧ್ಯವೇ ಎಂದು ನೋಡ್ತಾರೆ. ಆ ಮಟ್ಟಿಗೆ ಚಿನ್ನ ಅವರಿಗೆ ಅತ್ಯಂತ ಪ್ರಮುಖವಾದ ವಸ್ತುವಾಗಿದೆ. ಅಪ್ಸರಾ ನೃತ್ಯ ಮತ್ತು ರಾಜಧಾನಿ. ನಮ್ಮಲ್ಲಿ ಭರತನಾಟ್ಯದಂತೆ ಕಂಬೋಡಿಯಾದಲ್ಲಿ ಅಪ್ಸರಾ ನೃತ್ಯ ಎನ್ನಲಾಗುವ ಸಾಂಪ್ರದಾಯಿಕ ನೃತ್ಯ ಇಂದಿಗೂ ಅಸ್ತಿತ್ವದಲ್ಲಿದೆ. ಭರತನಾಟ್ಯದಂತೆಯೇ ಇದು ಕೂಡ ಹಿಂದೂ ಧರ್ಮಕ್ಕೆ ಸಂಬಂಧಿಸಿದ ಒಂದು ನೃತ್ಯ ರೂಪವಾಗಿದೆ. ಅಂಕೋರ್ ವಾಟ್ ದೇವಾಲಯದಲ್ಲೂ ಅಪ್ಸರಾ ನೃತ್ಯ ಮಾಡುವ ಶಿಲ್ಪಗಳನ್ನ ಈಗಲೂ ನಾವು ಕಾಣಬಹುದು. ಮುಖದಲ್ಲಿ ಒಳ್ಳೆಯ ಮುಗುಳ್ ನಗುವಿನೊಂದಿಗೆ ನಿಧಾನವಾಗಿ ಕೈ ಮತ್ತು ದೇಹದ ಚಲನೆಗಳನ್ನು ನೀಡುತ್ತಾ ಸಾಂಪ್ರದಾಯಿಕ ಕಮೀರ್ ಸಂಗೀತಕ್ಕೆ ಅನುಗುಣವಾಗಿ ಇವರು ನೃತ್ಯ ಮಾಡ್ತಾರೆ. ಈ ನರ್ತಕರು ತುಂಬಾ ಚಿಕ್ಕ ವಯಸ್ಸಿನಲ್ಲೇ ಇದಕ್ಕಾಗಿ ತರಬೇತಿ
ಪಡೆದು ನೃತ್ಯವನ್ನ ನಿಖರವಾಗಿ ಕಲಿಯುತ್ತಾರೆ. ಕಂಬೋಡಿಯಾದಲ್ಲಿ ಅಪ್ಸರಾ ಡ್ಯಾನ್ಸರ್ ಆಗಿರುವುದು ದೊಡ್ಡ ಗೌರವದ ವಿಷಯವೆಂದು ಪರಿಗಣಿಸಲಾಗುತ್ತೆ. ಕಂಬೋಡಿಯಾದ ರಾಜಧಾನಿ ಫ್ನೋಮ್ ಎಂಬ ಸ್ಥಳವಾಗಿದೆ. ಇಲ್ಲಿ ನೀವು ಬೆಳಗ್ಗೆ ಎದ್ದ ತಕ್ಷಣ ಇಡೀ ನಗರದಲ್ಲಿ ದೇವಸ್ಥಾನದ ಗಂಟೆಗಳ ಶಬ್ದವನ್ನ ಕೇಳಬಹುದು. ರಸ್ತೆಗಳಲ್ಲಿ ಗಂಜಿ ಮತ್ತು ಐಸ್ಡ್ ಕಾಫಿಯಂತಹ ಆಹಾರ ಪದಾರ್ಥಗಳನ್ನ ಹೆಚ್ಚಾಗಿ ಮಾರಾಟ ಮಾಡಲಾಗುತ್ತೆ. ರಸ್ತೆಗಳಲ್ಲಿ ದ್ವಿಚಕ್ರ ವಾಹನಗಳು ಮತ್ತು ಆಟೋಗಳೇ ಹೆಚ್ಚಾಗಿರುತ್ತೆ. ರಾಜಧಾನಿಯಲ್ಲಿ ರಾತ್ರಿ ಮಾರುಕಟ್ಟೆಗಳು ತುಂಬಾನೇ ಪ್ರಸಿದ್ಧವಾಗಿವೆ. ಬಾಳೆ ಎಲೆಯಲ್ಲಿ ಬಡಿಸುವ ಗ್ರಿಲ್ಡ್ ಮಾಂಸ ಇಲ್ಲಿ ತುಂಬಾನೇ ಫೇಮಸ್. ಇದಲ್ಲದೆ ರಾಯಲ್ ಪ್ಯಾಲೇಸ್ ಆಫ್ ಕಂಬೋಡಿಯಾ, ವಾಟ್ ಫ್ನೋಮ್ ಬೌದ್ಧ ದೇವಾಲಯದಂತಹ ಬೇರೆ ಕೆಲವು ಪ್ರಸಿದ್ಧ ಸ್ಥಳಗಳು ಕೂಡ ಈ ರಾಜಧಾನಿಯಲ್ಲಿವೆ. ತೇಲುವ ಹಳ್ಳಿಗಳು ಮತ್ತು ವಿಚಿತ್ರ ಪದ್ಧತಿಗಳು. ಕಂಬೋಡಿಯಾದಲ್ಲಿ ಸಂಪೂರ್ಣವಾಗಿ ನೀರಿನ ಮೇಲೆ ನಿರ್ಮಿಸಲಾಗಿರುವ ಕೆಲವು ಹಳ್ಳಿಗಳಿವೆ. ಈ ಹಳ್ಳಿಗಳನ್ನ ಕಂಬೋಡಿಯಾದ ಟೋನ್ಲೆ ಸಾಪ್ ಸರೋವರದಲ್ಲಿ ನಿರ್ಮಿಸಲಾಗಿದೆ. ಬೇಸಿಗೆ ಕಾಲದಲ್ಲಿ ನೀರಿನ ಮಟ್ಟ ಕಡಿಮೆ ಇದ್ದಾಗ ಮನೆಗಳ ಅಡಿಪಾಯದ ಕಂಬಗಳನ್ನ ನಾವು ಕಾಣಬಹುದು. ಈ ಸಮಯದಲ್ಲಿ ಹೊರಗೆ ಕಾಣುವ ಸಣ್ಣ ಭೂಮಿಯಲ್ಲಿ ಜನರು ತಮ್ಮ ದೈನಂದಿನ ಜೀವನವನ್ನ ನಡೆಸ್ತಾರೆ. ಆದರೆ ಮಳೆಗಾಲ ಆರಂಭವಾದಾಗ ನೀರಿನ ಮಟ್ಟ ಹೆಚ್ಚಾಗತೊಡಗುತ್ತೆ. ನೀರು ಸಂಪೂರ್ಣ ಮಟ್ಟಕ್ಕೆ ಬಂದಾಗ ದೋಣಿಗಳು ಮಾತ್ರವೇ ಪ್ರಯಾಣಕ್ಕೆ ಇರುವ ಏಕೈಕ ಮಾರ್ಗವಾಗಿರುತ್ತೆ. ಇಲ್ಲಿರುವ ಅನೇಕರು ಮಳೆಗಾಲದಲ್ಲಿ ಭೂಮಿಗೆ ಹೋಗದೆಯೇ ಜೀವನ ನಡೆಸ್ತಾರೆ. ಇಲ್ಲಿನ ಸಣ್ಣ ಮಕ್ಕಳು ತುಂಬಾ ಚಿಕ್ಕ ವಯಸ್ಸಿನಲ್ಲೇ ಬೋಟ್ ಓಡಿಸೋದನ್ನ ಕಲಿತಾರೆ. ಪ್ರಪಂಚದ ಇತರ ಭಾಗಗಳಲ್ಲಿ ಮಕ್ಕಳು ಸೈಕಲ್ ಓಡಿಸೋದನ್ನ ಕಲಿಯುವಂತೆ ಇವರು ಬಿದಿರಿನ ಕೋಲುಗಳು, ಪ್ಲಾಸ್ಟಿಕ್ ಡಬ್ಬಿ ಅಥವಾ ಅಲ್ಯೂಮಿನಿಯಂ ಬಕೆಟ್ಗಳನ್ನ ಬಳಸಿ ಬೋಟ್ ಓಡಿಸುವುದನ್ನ ಕಲಿಯುತ್ತಾರೆ. ಮನೆಗಳಲ್ಲದೆ ಇಲ್ಲಿ ತೇಲುವ ಮಾರುಕಟ್ಟೆಗಳು, ಶಾಲೆಗಳು ಮತ್ತು ದೇವಸ್ಥಾನಗಳು ಕೂಡ ಇವೆ. ಇದೆಲ್ಲವನ್ನ ನೋಡಲು ಮತ್ತು ಕೇಳಲು ತುಂಬಾನೇ ಚೆನ್ನಾಗಿದ್ದರೂ ಇಲ್ಲಿ ವಾಸಿಸೋದು ಅಷ್ಟೊಂದು ಸುಲಭದ ಮಾತಲ್ಲ. ಕಂಬೋಡಿಯಾದ ರತ್ನಗಿರಿ ಪ್ರಾಂತ್ಯದ ಗುಡ್ಡಗಾಡು ಪ್ರದೇಶದಲ್ಲಿ ಕರಯೋಂಗ್ ಎಂಬ ಬುಡಕಟ್ಟು ಜನಾಂಗದ ಜನರು ವಾಸಿಸ್ತಾರೆ. ಇವರಲ್ಲಿ ವಿಭಿನ್ನವಾದ ಒಂದು ಮದುವೆಯ ಪದ್ಧತಿ ಇದೆ. ಹಳ್ಳಿಯ ಯುವತಿಯರು ಮದುವೆಯ ವಯಸ್ಸಿಗೆ ಬಂದಾಗ ಮನೆಯ ಪಕ್ಕದಲ್ಲೇ ಒಂದು ಸಣ್ಣ ಗುಡಿಸಲನ್ನ ನಿರ್ಮಿಸಿಕೊಡಲಾಗುತ್ತೆ. ಆ ಹುಡುಗಿ ಆ ಗುಡಿಸಲಿನಲ್ಲಿ ವಾಸಿಸುತ್ತಾ ಇತರ ಪುರುಷರೊಂದಿಗೆ ಡೇಟಿಂಗ್ ಮಾಡಲು ಸಂಪೂರ್ಣ ಸ್ವಾತಂತ್ರ್ಯ ನೀಡಲಾಗುತ್ತೆ. ತನಗೆ ಸೂಕ್ತವಾದ ಸಂಗಾತಿಯನ್ನ ಕಂಡುಕೊಳ್ಳುವವರೆಗೂ ಆ ಹುಡುಗಿ ಎಷ್ಟು ಜನರೊಂದಿಗಾದರೂ ಡೇಟಿಂಗ್ ಮಾಡಬಹುದು. ಕಂಬೋಡಿಯಾದಲ್ಲಿ ಕೇವಲ ಸುಂದರ ಮಹಿಳೆಯರಿಗೆ ಮಾತ್ರ ಟ್ಯಾಟೂ ಹಾಕಿಸಿಕೊಳ್ಳಲು ಅನುಮತಿ ನೀಡುವ ಒಂದು ಪದ್ಧತಿ ಇದೆ. ಕೆಲವು ನಿರ್ದಿಷ್ಟ ಸಮುದಾಯಗಳಲ್ಲಿ ಮಾತ್ರ ಹೀಗೆ ಮಾಡಲಾಗುತ್ತದೆ. ಹಾಕುವ ಟ್ಯಾಟ್ ಕೂಡ ಸುಮ್ಮನೆ ಯಾವುದೇ ಟ್ಯಾಟೂ ಆಗಿರೋದಿಲ್ಲ. ಬದಲಾಗಿ ಕೆಲವು ವಿಶೇಷವಾದ ಟ್ಯಾಟೂ ವಿನ್ಯಾಸಗಳನ್ನ ಇಲ್ಲಿ ಬಳಸಲಾಗುತ್ತೆ. ಕುತ್ತಿಗೆಯ ಹಿಂಭಾಗದಲ್ಲಿ ಒಂದು ಸಣ್ಣ ತಾವರೆ ಹೂವಿನ ಟ್ಯಾಟೂ, ಮಣಿಕಟ್ಟಿನ ಮೇಲೆ ಒಂದು ಪುರಾತನ ಚಿಹ್ನೆ, ಕಿವಿಯ ಹಿಂಭಾಗದಲ್ಲಿ ಸುಂದರವಾದ ಒಂದು ಗೆರೆ, ಹೀಗೆ ಕೆಲವು ವಿನ್ಯಾಸಗಳನ್ನ ಅವರು ಮಾಡಿಸಿಕೊಳ್ತಾರೆ. ವೆಸ್ಪಾ ಫುಡ್ ಟೂರ್ ಮತ್ತು ಹಬ್ಬಗಳು. ಕಂಬೋಡಿಯಾದ ನಗರಗಳಲ್ಲಿ ವೆಸ್ಪಾ ಫುಡ್ ಟೂರ್ ಎಂಬ ಪದ್ಧತಿ ಇದೆ. ಇಲ್ಲಿಗೆ ಬರುವ ಪ್ರವಾಸಿಗರಿಗೆ ಒಂದು ಒಳ್ಳೆಯ ಅನುಭವವನ್ನ ನೀಡುವುದು ಈ ಟೂರ್ನ ಮುಖ್ಯ ಉದ್ದೇಶವಾಗಿದೆ. ಬಾಡಿಗೆಗೆ ಪಡೆದ ವೆಸ್ಪಾ ಸ್ಕೂಟರ್ಗಳಲ್ಲಿ ಗುಂಪುಗಳಾಗಿರುವ ಪ್ರವಾಸಿಗರನ್ನ ಕರೆದೊಯ್ಯುತ್ತಾರೆ. ನಗರವನ್ನ ಸುತ್ತಿ ತೋರಿಸುವ ಗೈಡ್ಗಳು ಇವರನ್ನ ಸಣ್ಣ ಸಣ್ಣ ಗಲ್ಲಿಗಳ ಮೂಲಕ ನಗರದ ಪ್ರಸಿದ್ಧ ಹೋಟೆಲ್ಗಳಿಗೆ ಕರೆದೊಯ್ದು ಅಲ್ಲಿನ ಪ್ರಸಿದ್ಧ ಖಾದ್ಯಗಳನ್ನ ಸವಿಯುವಂತೆ ಮಾಡ್ತಾರೆ. ಮೀನನ್ನ ಸ್ಟೀಮ್ ಮಾಡಿ ಬಾಳೆ ಎಲೆಯಲ್ಲಿ ಬಡಿಸುವ ಅಮೋಕ್, ಸೀಗಡಿಗಳು, ಹಂದಿ ಮಾಂಸ, ಅದೇ ರೀತಿ ಗಿಡಮೂಲಿಕೆಗಳನ್ನ ಬಳಸಿ ತಯಾರಿಸುವ ಬಾನ್ ಚಾವೋ ಎನ್ನಲಾಗುವ ಮತ್ತೊಂದು ರುಚಿಕರವಾದ ಮೀನಿನ ಖಾದ್ಯ, ಹೀಗೆ 16 ರುಚಿಕರವಾದ ಖಾದ್ಯಗಳನ್ನ ಈ ಟೂರ್ ಮೂಲಕ ಸವಿಯಬಹುದು. ಸಂಸ್ಕೃತಿ ಮತ್ತು ಇತಿಹಾಸದಲ್ಲಿ ಮುಂಚೂಣಿಯಲ್ಲಿರುವ ಈ ದೇಶದಲ್ಲಿ ವಿಶ್ವದ ಅದ್ಭುತವೆಂದು ಪರಿಗಣಿಸಲಾಗುವ ಕೆಲವು ಸ್ಥಳಗಳು ಕೂಡ ಇವೆ. ಮೊದಲನೇದಾಗಿ ನಾವು ನೋಡಿದ ಅಂಕೋರ್ ವಾಟ್ ದೇವಾಲಯವು ಯುನೆಸ್ಕೋದ ವಿಶ್ವ ಪರಂಪರೆಯ ಪಟ್ಟಿಗೆ ಸೇರಿದೆ. ಕಂಬೋಡಿಯಾದ ತಾಪ್ರೋಮ್ ದೇವಾಲಯವು ಪುರಾತನ ಖಮೇರ್ ವಾಸ್ತುಶಿಲ್ಪಕ್ಕೆ ಮತ್ತೊಂದು ಅತ್ಯುತ್ತಮ ಉದಾಹರಣೆಯಾಗಿದೆ. ಏಪ್ರಿಲ್ ತಿಂಗಳ ಕೊನೆಯಲ್ಲಿ ಮಳೆಗಾಲ ಆರಂಭವಾಗುವಾಗ ಖಮೇರ್ ನ್ಯೂ ಇಯರ್ ಅನ್ನು ಆಚರಿಸಲಾಗುತ್ತೆ. ಇದು ಕೇವಲ ಹೊಸ ವರ್ಷ ಮಾತ್ರವಲ್ಲದೆ ಒಂದು ಕೃಷಿ ಹಬ್ಬವಾಗಿ ಆಚರಿಸಲ್ಪಡುತ್ತೆ. ಮಳೆಗಾಲ ಆರಂಭವಾಗುವುದರಿಂದ ಭತ್ತದ ಬೇಸಾಯವನ್ನು ಪ್ರಾರಂಭಿಸುವ ಆಚರಣೆಯಾಗಿ ಒಂದು ದೊಡ್ಡ ಹಬ್ಬದಂತೆ ಪರಸ್ಪರ ನೀರನ್ನ ಚಿಮುಕಿಸುತ್ತಾ ಮತ್ತು ಬಣ್ಣಗಳನ್ನು ಹಚ್ಚುತ್ತಾ ಇದನ್ನು ಆಚರಿಸ್ತಾರೆ. ಸೆಪ್ಟೆಂಬರ್ ಅಥವಾ ಅಕ್ಟೋಬರ್ ತಿಂಗಳಲ್ಲಿ ಚುಮ್ ಬೆನ್ ಎನ್ನುವ ಮತ್ತೊಂದು ಹಬ್ಬವನ್ನ ಕೂಡ ಆಚರಿಸಲಾಗುತ್ತೆ. ಈ ಹಬ್ಬದ ಸಮಯದಲ್ಲಿ ತಮ್ಮ ಪೂರ್ವಜರ ಆತ್ಮಗಳು ಪರಲೋಕವನ್ನ ಬಿಟ್ಟು ತಮ್ಮ ಭೂಮಿಗೆ ಬರುತ್ತವೆ ಎಂದು ಅವರು ನಂಬ್ತಾರೆ. ಮುಂಜಾನೆಯೇ ದೇವಸ್ಥಾನಗಳಿಗೆ ಹೋಗಿ ಆಹಾರ, ಹೂವುಗಳು ಮತ್ತು ಮೇಣದ ಬತ್ತಿಗಳನ್ನ ಅಲ್ಲಿನ ಸನ್ಯಾಸಿಗಳಿಗೆ
ನೀಡ್ತಾರೆ. ಅವರು ಅದನ್ನು ಮೃತರಾದ ಆತ್ಮಗಳಿಗೆ ತಲುಪಿಸ್ತಾರೆ ಎಂಬುದು ಇವರ ಬಲವಾದ ನಂಬಿಕೆಯಾಗಿದೆ. ನವೆಂಬರ್ ತಿಂಗಳಲ್ಲಿ ಮತ್ತೊಂದು ಹಬ್ಬವನ್ನು ಆಚರಿಸಲಾಗುತ್ತೆ. ಬೋನ್ ಒನ್ ತೂಕ್ ಎಂದು ಕರೆಯಲಾಗುವ ಇದು ಒಂದು ಜಲೋತ್ಸವವಾಗಿದೆ. ನವೆಂಬರ್ ತಿಂಗಳಲ್ಲಿ ಕಂಬೋಡಿಯಾದ ಮೆಕಾಂಗ್ ನದಿಯಲ್ಲಿ ನೀರಿನ ಮಟ್ಟ ಹೆಚ್ಚಾದಾಗ ಅದನ್ನು ಆಚರಿಸುವ ಭಾಗವಾಗಿ 30 ರಿಂದ 40 ಅಡಿ ಉದ್ದದ ದೋಣಿಗಳ ಸ್ಪರ್ಧೆಯನ್ನ ನಡೆಸಿ ಇದನ್ನು ಆಚರಿಸಲಾಗುತ್ತದೆ. ಓಕೆ ಸ್ನೇಹಿತರೆ, ಇದರೊಂದಿಗೆ ಈ ವಿಡಿಯೋ ಮುಕ್ತಾಯಗೊಳ್ಳುತ್ತಿದೆ. ಕಂಬೋಡಿಯಾದ ದೇಶದ ಬಗ್ಗೆ ನೀವು ಏನನ್ನ ಯೋಚಿಸ್ತೀರಿ ಎಂಬುದನ್ನ ನಿಮ್ಮ ಅಭಿಪ್ರಾಯದ ಮೂಲಕ ಕಾಮೆಂಟ್ ನಲ್ಲಿ ತಿಳಿಸಿ. ಈ ವಿಡಿಯೋ ನಿಮ್ಗೆ ಇಷ್ಟವಾದ್ರೆ ಲೈಕ್ ಮಾಡಲು ಮತ್ತು ಶೇರ್ ಮಾಡಲು ಮರೆಯಬೇಡಿ. ಇದೇ ರೀತಿಯ ಹೆಚ್ಚಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಅದ್ಭುತ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.